ಹಲೋ ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿ. ಯಾಕೆ ಈ ಒಂದು ಮಾತು ಹೇಳ್ತಾ ಇದ್ದೇನೆ ಅಂದರೆ, ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿನ 10 ಜನಕ್ಕೆ ಶೇರ್ ಮಾಡೋದ್ರಿಂದ ಅವರಿಗೂ ಸಹ ಸಾಕಷ್ಟು ಅನುಕೂಲ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಬನ್ನಿ, ಆಗಿದ್ರೆ ಇನ್ಯಾಕೆ ತಡ, ಈ ಒಂದು ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ನೀವೇನಾದರೂ ಹೊಸದಾಗಿ ಈ ಒಂದು ಚಾನಲ್ನ ನೋಡ್ತಾ ಇದ್ದರೆ, ಈ ಒಂದು ಚಾನಲ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ನಾನೇ ಅಲ್ಲ, ನನ್ನ ತರಹ ಯಾವುದೇ ರೀತಿಯ ಒಬ್ಬ ಕನ್ನಡ ಯೂಟ್ಯೂಬರು ನಿಮಗೆ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದರೆ, ಅದರಲ್ಲೂ ಉಪಯುಕ್ತವಾಗಿರುತ್ತ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದರೆ, ಅದರಲ್ಲೂ ಎಸ್ಪೆಷಲಿ ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ನಮ್ಮ ರೈತ ಬಾಂಧವರು ಯಾವ್ದು ವಿಡಿಯೋನ ಮಾಡ್ತಾ ಇದ್ದರೆ, ದಯವಿಟ್ಟು ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾಕೆಂದರೆ ಅವರು ತಮ್ಮ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಸ್ಕಿಲ್ಸ್ನ, ಅಂದರೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ಅನುಭವದ ಮಾತುಗಳನ್ನು ಈ ಒಂದು ವಿಡಿಯೋಗಳ ಮುಖಾಂತರ ತಿಳಿಸ್ಕೊಡ್ತಾರೆ. ಸೊ ಅಂಥವ್ರಿಗೆ ನಾವು ರೆಸ್ಪೆಕ್ಟ್ಫುಲ್ ಆಗಿ ನಾವು ಅವ್ರಿಗೆ ಒಂದು ರೆಸ್ಪೆಕ್ಟನ್ನು ಕೊಡಬೇಕಾಗುತ್ತೆ. ಸೊ ಅಂಥವ್ರ ಒಂದು ಚಾನಲ್ನ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ, ಕಳೆದ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿತ್ತು ಅಂತ. ಸೊ ಆ ಒಂದು ಅಪ್ಡೇಟ್ಸ್ನ ನಾವು ನೋಡ್ತಾ ಹೋದಾದರೆ, ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡಿದ್ರಿ. ಸೊ ಆ ಒಂದು ಕಮೆಂಟ್ಗೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಜನರಿಗೆ, ಅಂದರೆ ಹತ್ತತ್ರ ಒಂದು 30 to 40 ಮೆಂಬರ್ಸ್ಗೆ ಏನೋ ಬಂದಿಲ್ಲ ಅಂತ ನನ್ನ ಒಂದು ಒಪಿನಿಯನ್. ಜಸ್ಟ್ ಇದು ಇನ್ಫಾರ್ಮೇಷನ್ಗೋಸ್ಕರ ಅಷ್ಟೇ. 30-40% ಅಷ್ಟು ರೈತರಿಗೆ ಇವತ್ತು ಬರ ಪರಿಹಾರದ 2ನೇ ಕಂತು ಬಂದಿರೋದಿಲ್ಲ. ಸೊ ವೆಯ್ಟ್ ಮಾಡಿ, ಫಸ್ಟ್ ಕಂತು ಯಾರಿಗೆ ಬಂದಿರುತ್ತೆ 100% ಸೆಕೆಂಡ್ ಕಂತು ಬಂದೇ ಬರುತ್ತೆ. ಇನ್ ಕೇಸ್ ಫಸ್ಟ್ ಕಂತು ಬಂದಿಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ ಆರ್‌ಐನ ಭೇಟಿ ಮಾಡಿದ್ರೆ ಅವರು ನಿಮಗೆ ಒಂದು ಸಂಬಂಧಪಟ್ಟಂತೆ, ನಿಮ್ಮ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ತಗೊಂಡು ಆಮೇಲೆ ಅದನ್ನು ಅಪ್ಡೇಟ್ ಮಾಡ್ತಾರೆ. ಸೊ ಆಮೇಲೆ ಬರ ಪರಿಹಾರದ ಹಣ ಬಂದೇ ಬರುತ್ತೆ. ಇದು ಒಂದು ಮಾಹಿತಿ. ಇನ್ನೊಂದು ಕೆಲವೇ ದಿನಗಳಲ್ಲೇ, ಅಂದರೆ ಈ ತಿಂಗಳ ಕೊನೆ ಹತ್ತತ್ರ, ಈ ವಾರ ಲಾಸ್ಟ್ ಆಗುತ್ತೆ ಈ ಒಂದು ತಿಂಗಳು. ನೆಕ್ಸ್ಟ್ ಮಂತ್ ಫಸ್ಟ್ ವಾರದಲ್ಲಿ ಅಥವಾ ಸೆಕೆಂಡ್ ವಾರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ 17ನೇ ಕಂತಿನ ಹಣ ಬಿಡುಗಡೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಎಕ್ಸಾಕ್ಟ್ ಇದೇ ಡೇಟ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಫಸ್ಟ್ ವಾರದಲ್ಲಿ ಎಲೆಕ್ಷನ್, ಅಂದರೆ ಲೋಕಸಭಾ ಚುನಾವಣೆ ಒಂದು ಏನು ಫಲಿತಾಂಶ ಇರೋದ್ರಿಂದ ಸೆಕೆಂಡ್ ವಾರ ಅಥವಾ 3rd ವಾರದಲ್ಲಿ ಬರುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಯಾಕಂದರೆ ಲಾಸ್ಟ್ ಫೆಬ್ರವರಿಯಲ್ಲಿ ಬಂದಿರತಕ್ಕಂಥದ್ದು. ಸೊ ಇದಾದ ನಂತರ 4 ತಿಂಗಳು, ಅಂದರೆ ನೆಕ್ಸ್ಟ್ ಮಂತ್ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಇದು ಒಂದು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಅಪ್ಡೇಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ, ಇದೇ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಅಂದರೆ PM ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ 17ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಮುಂಚೆ ಒಂದು ರಿಜೆಕ್ಟೆಡ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ರು. ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೇ ಇಲ್ವೋ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಬೇಕಾದ್ರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಕಮೆಂಟ್ ಸೆಕ್ಷನಲ್ಲೂ ಹಾಕಿರ್ತೀನಿ. ಒಮ್ಮೆ ಹೋಗಿ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ. ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ನೀವು ನೋಡಿ, ಬೇಕಾದರೆ ನಿಮ್ಮ ಮೊಬೈಲಲ್ಲಿ ಯಾವ ಥರ ನೀವು ಚೆಕ್ ಮಾಡ್ಕೊಳ್ಬೋದು ಅಂತ. ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಖಂಡಿತವಾಗ್ಲೂ 17ನೇ ಕಂತಿನ ಹಣ ಬರೋದಿಲ್ಲ. ಇನ್ ಕೇಸ್ ನಿಮ್ಮ ಹೆಸರಿಲ್ಲ ಅಂದರೆ 100% ನಿಮಗೆ ಬರುತ್ತೆ. ಯಥಾವತ್ತವಾಗಿ ಏನು ಬರ್ತಾ ಇದೆಯೋ ಆ ಒಂದು 2,000 ರೂಪಾಯಿ ಹಣ ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ವಿಚಾರ ನಾವು ನೋಡೋದಾದರೆ, ನಮ್ಮ ಕೃಷಿಗೆ ಸಂಬಂಧಪಟ್ಟ, ಅಂದರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಮಾಹಿತಿ ಇದ್ದರೂ ಅದನ್ನು ಬಹಳ ಅರ್ಥಗರ್ಭಿತವಾಗಿ, ಬಹಳ ಸುಲಭವಾದ ಒಂದು ಭಾಷೆಯಲ್ಲಿ ನಾಡಿನ ಎಲ್ಲರಿಗೂ, ಸಮಸ್ತ ರೈತ ಬಾಂಧವರಿಗೂ ಅರ್ಥವಾಗುವಂತೆ ರೀತಿಯಲ್ಲಿ ಕೆಲವೊಂದಿಷ್ಟು ವೀಡಿಯೋಸ್ನ, ಆ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವ ಒಂದು ಪ್ರಯತ್ನಕ್ಕೆ, ಒಂದು ನೂತನ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಅತ್ಯಗತ್ಯವಾಗಿ ನನಗೆ ಬೇಕಾಗಿರ್ತಕ್ಕಂಥದ್ದು. ಸಮಸ್ತ ರೈತರ ಸಾಧಕ ಬಾಧಕಗಳ ಬಗ್ಗೆ ತಿಳಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನ. ಈ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ. ಸೊ ನಿಮ್ಮ ಒಂದು ಆಶೀರ್ವಾದ ಇದ್ದರೆ ಖಂಡಿತವಾಗಲೂ ಪ್ರತಿಯೊಬ್ಬರೂ ಅಷ್ಟೇ, ನಿಮ್ಮ ಒಂದು ಆಶೀರ್ವಾದ ಇದ್ದರೆ ಏನು ಬೇಕಾದರೂ ಮಾಡಬಹುದು. ಸೊ ಅಂಥ ಒಂದು ಸಾಮರ್ಥ್ಯ ಪ್ರತಿಯೊಬ್ಬರಲ್ಲಿರುತ್ತೆ. ಆದರೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸೊ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.